ಮಾನಸ ಕೂಡಾಗಿ ಮನಸೋತಿದ್ದೇಗೆ ಬಿಗ್ ಬಾಸ್ ರಂಜಿತ್ ಮೊದಲು ಪ್ರಪೋಸ್ ಮಾಡಿದ್ಯಾರು ಗೊತ್ತಾ? ರಂಜಿತ್ ಮತ್ತು ಮಾನಸ ಲವ್ ಸ್ಟೋರಿ ಫುಲ್ ವೈರಲ್. ಬಿಗ್ ಬಾಸ್ ಮುಗಿದ್ರು ಅದರ ಹವಾ ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ. ಸದ್ಯ ಬಿಗ್ ಬಾಸ್ ಪ್ರತಿ ರಂಜಿತ್ ಮಾನಸ ಗೌಡ ಎಂಬುವರ ಜೊತೆ ಸದ್ದಿಲ್ಲದೆ ಎಂಗೇಜ್ ಆಗಿದ್ದಾರೆ. ಇತ್ತೀಚೆಗಷ್ಟೇ ಅದ್ದೂರಿಯಾಗಿ ನಿಶ್ಚಿತಾರ್ಥ ಮಾಡಿಕೊಂಡ ರಂಜಿತ್ ಬಿಗ್ ಬಾಸ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ರು. ಆದ್ರೆ ರಂಜಿತ್ ಅಷ್ಟು ಬೇಗ ಎಂಗೇಜ್ ಆಗಿದ್ದಕ್ಕೆ ಕಾರಣ ಏನು, ಅವರಿಬ್ಬರ ಲವ್ ಸ್ಟೋರಿ ಹೇಗೆ ಶುರುವಾಯಿತು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಸ್ಪರ್ಧಿ ಹಾಗೂ ನಟ ರಂಜಿತ್ ದೊಡ್ಡಮನೆಯಲ್ಲಿ ಇದ್ದಷ್ಟು ದಿನ ಸದ್ದು ಮಾಡಿದ್ರು. ಬಿಗ್ ಬಾಸ್ ಮನೆಗೆ ಸಿಂಗಲ್ ಆಗಿ ಹೋಗಿದ್ದ ರಂಜಿತ್ ಹೊರಬಂದ ಕೆಲ ತಿಂಗಳಿಗೆ ಪ್ರೀತಿಸಿದ ಹುಡುಗಿ ಜೊತೆ ಸೈಲೆಂಟ್ ಆಗಿ ನಿಶ್ಚಿತಾರ್ಥ ಮಾಡಿಕೊಂಡು ಮದುವೆಗೆ ಸಜ್ಜಾಗಿದ್ದಾರೆ. ರಂಜಿತ್ ಕೈ ಹಿಡಿಯುತ್ತಿರುವ ಹುಡುಗಿ ಹೆಸರು ಮಾನಸಗೌಡ. ಇವರು ವೃತ್ತಿಯಲ್ಲಿ ಫ್ಯಾಷನ್ ಡಿಸೈನರ್ ಆಗಿದ್ದಾರೆ. ಅಂದಹಾಗೆ ಮಾನಸ ಅವರನ್ನ ರಂಜಿತ್ ಇಷ್ಟಪಟ್ಟಿದ್ದೇಗೆ, ಇವರಿಬ್ಬರ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದ್ದೇಗೆ ಎನ್ನುವುದರ ಬಗ್ಗೆ ಇದೀಗ ರಂಜಿತ್ ಮತ್ತು ಮಾನಸ ಬಾಸ್ ಟಿವಿ ಕನ್ನಡ ಚಾನೆಲ್ನಲ್ಲಿ ಮನಬಿಚ್ಚಿ ಮಾತನಾಡಿದ್ದು ಹಲವು ಇಂಟ್ರೆಸ್ಟಿಂಗ್ ಲವ್ ವಿಚಾರಗಳನ್ನ ರಿವೀಲ್ ಮಾಡಿದ್ದಾರೆ. ಇದು ತಮ್ಮ ಲವ್ ಸ್ಟೋರಿ ಬಗ್ಗೆ ಬಾಸ್ ಟಿವಿ ಕನ್ನಡ ಚಾನೆಲ್ನಲ್ಲಿ ಮಾತನಾಡಿದಂತಹ ರಂಜಿತ್, ನೋಡಿದ ತಕ್ಷಣ ಮಾನಸ ಅವರು ನನಗೆ ಇಷ್ಟವಾದ್ರು. 2 ವರ್ಷದಿಂದ ನಾನು ಅವರನ್ನ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಿದ್ದೆ. ಒಂದು ಫೋಟೋಗೆ ಲೈಕ್ ಮಾಡಿದ್ದೆ. ಒಂದು ದಿನ ಕಳೆದ ಮೇಲೆ ನಿಮ್ಮನ್ನ ಬಿಗ್ ಬಾಸ್ನಲ್ಲಿ ನೋಡಿದ್ದೇನೆ ಎಂದು ಮಾನಸ ಮೆಸೇಜ್ ಹಾಕಿದ್ರು. ಇದಾದ ಒಂದೇ ವಾರಕ್ಕೆ ಕಾಸ್ಟ್ಯೂಮ್ಸ್ ಡಿಸೈನ್ ಮಾಡ್ತೀರಾ ಎಂದು ನಾನು ಮಾನಸರನ್ನ ಕೇಳಿದ್ದೆ. ನಂತರ ಚಿಕ್ಕ ಭೇಟಿಯಾಯಿತು. ಮೊದಲ ಭೇಟಿಯಲ್ಲೇ ಡಿನ್ನರ್ಗೆ ಕರೆದುಕೊಂಡು ಹೋಗಿದ್ದೆ. ಅಲ್ಲಿಂದ ಎಲ್ಲವೂ ಶುರುವಾಯಿತು ಅಂತ ತಮ್ಮ ಲವ್ ಸ್ಟೋರಿ ಬಗ್ಗೆ ರಂಜಿತ್ ರಿವೀಲ್ ಮಾಡಿದ್ರು. ಇಬ್ಬರ ಫಸ್ಟ್ ಮೀಟ್ ಎಲ್ಲಾಗಿತ್ತು ಅಂತ, ಎಲ್ಲಿ ಮೀಟ್ ಆಗಿದ್ರಿ, ಫಸ್ಟ್ ಅವರನ್ನ ಎಲ್ಲಿ ನೋಡಿದ್ರಿ ಅಂತ ಮಾನಸ ಅವರು ರಂಜಿತ್ ಅವರನ್ನು? ಇಲ್ಲ, ಜಸ್ಟ್ ಒಂದು ಮೆಸೇಜ್ ಹಾಕಿದ್ದು. ಸೊ ಆ ಮೆಸೇಜ್ ಮುಖಪರಿಚಯನೇ ಇರ್ಲಿಲ್ಲ. ಮತ್ತೆ ನಂಬರ್ ಹೆಂಗ್ ಸಿಕ್ತು, ಹೆಂಗ್ ಕಲೆಕ್ಟ್ ಮಾಡ್ಕೊಂಡಿದ್ರಿ? ಮೇಡಮ್ ಅವ್ರದ್ದು ಫೋಟೋ ಒಂದು ಬಂತು, ಲೈಕ್ಸ್ ಕಳಿಸಿದೆ. ಮೇಡಮ್ ಅವರು 24 hours ಆದ್ಮೇಲೆ ಮೆಸೇಜ್ ಹಾಕಿದ್ರು, ಐ ಸಾ ಯು ಇನ್ ಬಿಗ್ ಬಾಸ್ ಅಂತ. ಇಲ್ಲ ಮೇಡಮ್, ನಾವು ಒಂದು 2 ವರ್ಷದ ಹಿಂದೆ ನೀವು ಫೋಟೋ ನೋಡಿದ್ವಿ ಅಂತ ನಾವು ಹೇಳಿದ್ವಿ. ಓಕೆ. ಡೈರೆಕ್ಟ್ಲಿ ಐ ವಾಂಟೆಡ್ ಟು ಸರ್ಪ್ರೈಸ್ ಹರ್. ನನ್ನ ಕಾಸ್ಟ್ಯೂಮ್ ಥರ ಡಿಸೈನ್ ಮಾಡ್ತೀರಾ ಕೇಳೋಣ ನಾನು. ಮೇಡಮ್ ವಾಸ್ ವೆರಿ ಬ್ಯುಸಿ. ಅವಾಗ ಜಸ್ಟ್ ನಂಬರ್ ಶೇರ್ ಆಗಿತ್ತು, ಇಬ್ಬರು ನಾರ್ಮಲ್ ಚಾಟರ್ ಇತ್ತು. ಓಕೆ. ಸೊ ಒಂದ್ಸರಿ ಕೇಳಿದೆ, ಅಂದರೆ ಡಿಸೈನ್ ಮಾಡ್ತೀರಾ ನೀವು? ಯಾ ಐ ವಿಲ್ ಡೂ, ಬಟ್ ಯಾರಿಗೂ ಗಂಡು ಮಕ್ಳಿಗೆ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ, ಮೋಸ್ಟ್ ಆಫ್ ಎಲ್ಲ ಫೀಮೇಲ್ಸ್ಗೆ ನಾನು ಮಾಡೋದು. ಬಟ್ ಯಾ ಐ ವಿಲ್ ಟೇಕ್ ಅ ಚಾನ್ಸ್. ಸರಿ ಅಂತ ಅಂದ್ಬಿಟ್ಟು ಒಂದ್ಸರಿ ಡೈರೆಕ್ಟಾಗಿ ಹೋಗಿ ಮೀಟ್ ಮಾಡಿದ್ವಿ. ಟಿಕತ್ತನ್ನೇ ಮೀಟ್ ಮಾಡಿದ್ದು, ಸುಮ್ಮನೆ ಕೂತ್ಕೊಳ್ಳೋಕೆ ಹೋಗಿಲ್ಲ, ಡೈರೆಕ್ಟಾಗಿ ಡಿನ್ನರ್ ಕರ್ಕೊಂಡು ಹೋದೆ. ಡಿನ್ನರ್ಗೆ, ಫಿಶರ್ಮನ್ಗೆ. ಸೂಪರ್. ಹಾಗೆ ರಂಜಿತ್ ಬಗ್ಗೆ ಮಾತನಾಡಿದಂತಹ ಮಾನಸ ಗೌಡ, ರಂಜಿತ್ ಪರಿಚಯ ಆದಾಗಿನಿಂದಲೂ ನನ್ನ ಹುಡುಗಿ ಅಂದ್ರೆ ಹೀಗೆ ಇರಬೇಕು, ಯಾವ ಗುಣಗಳಿರಬೇಕು ಎಂದೆಲ್ಲ ಹೇಳ್ತಿದ್ರು. ಅವರು ಅದನ್ನೆಲ್ಲ ಹೇಳ್ತಿದ್ದಾಗ ಇದೆಲ್ಲ ನನಗೆ ಕನೆಕ್ಟ್ ಆಗ್ತಿದೆಯಲ್ಲ ಅಂತ ಅನ್ಸೋಕೆ ಶುರುವಾಯಿತು. ನಂತರ ಒಂದು ದಿನ ಭೇಟಿ ಆದಾಗ ಒಳ್ಳೆ ಟೈಮ್ ನೋಡ್ಕೊಂಡು ರಂಜಿತ್ ಪ್ರಪೋಸ್ ಮಾಡಿದ್ರು. ಪರವಾಗಿಲ್ಲ, ಸಮಯ ತೆಗೆದುಕೊಂಡು ಹೇಳು ಅಂದಿದ್ರು. 1 ವಾರ ಟೈಮ್ ತೆಗೆದುಕೊಂಡ ನಂತರ ನಾನು ಒಪ್ಪಿಕೊಂಡೆ ಅಂತ ಮಾನಸ ಬಾಸ್ ಟಿವಿ ಕನ್ನಡ ಚಾನೆಲ್ ಜೊತೆ ಹೇಳಿಕೊಂಡಿದ್ದಾರೆ. ಫಸ್ಟ್ ಭೇಟಿ ಅಂತ ಆಯ್ತು, ಅವ್ರು ನಿಮ್ ಪ್ರಪೋಸ್ ಮಾಡ್ತಾರೆ ಐ ಲವ್ ಯು ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಕಡೆಯಿಂದ ರಿಯಾಕ್ಷನ್ ಎಷ್ಟು ದಿನ ಟೈಮ್ ತಗೊಂಡ್ರು, ಹಾಗೆ ಹೆಂಗಿತ್ತು ಆ ರಿಯಾಕ್ಷನ್? ಏನಪ್ಪ ಇವ್ರು ಮೊನ್ನೆ ಅಷ್ಟೇ ಪರಿಚಯ ಆದ್ರೆ ಅವಾಗಲೇ ಐ ಲವ್ ಯು ಅಂತ ಹೇಳ್ತಿದಾರಪ್ಪ. ಸೊ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಅಂತ? ಇಲ್ಲ, ಅವರು ಸ್ಟಾರ್ಟಿಂಗ್ ಅಲ್ಲಿ ಮಾತಾಡ್ಬೇಕಾದ್ರೂ ನನ್ ಹುಡುಗಿ ಅಂದ್ರೆ ಹೀಗಿರ್ಬೇಕು, ನಾನು ಇಷ್ಟು ಪ್ರೀತಿಸ್ತೀನಿ, ಗುಣಗಳು ಏನಿರ್ಬೇಕು, ಎಲ್ಲೋ ಕನೆಕ್ಟ್ ಆಗ್ತಾ ಇದೆಯಲ್ಲ ನನಗೆ, ಎಲ್ಲೋ ಟಾಕ್ ಮಾಡಿ ಹೇಳ್ತಾ ಇದಾರಲ್ಲ ಅಂತ ಯಾ ಹಿಂಟ್ಸ್ ತುಂಬಾ ಕೊಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಒನ್ಸ್ ವಿ ಜಸ್ಟ್ ಮೆಟ್ ನಿಯರ್ ಸ್ಟುಡಿಯೋ ಹತ್ರ ಮೀಟ್ ಮಾಡಿದಾಗ, ಸೊ ಅದೇ ಈವ್ನಿಂಗ್ 6:20ಗೆ ವೇಟ್ ಮಾಡ್ತಾ ಇದ್ರು ಟೈಮ್ಗೆ. ಇನ್ನ ಗೋಧುಳಿ ಲಗ್ನ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಗೋಧುಳಿ ಲಗ್ನ ಅಂದ್ರೆ ಬೆಳಗ್ಗೆ 6:30, ಸಂಜೆ 6:30. ಓಕೆ. ಈ ಹಸುಗಳು ಹೊರಗಡೆ ಬಿಡೋ ಟೈಮ್ ಬೆಳಗ್ಗೆ 6 ಗಂಟೆ. ಹೌದು. ಸೊ ಸಂಜೆ 6:30 ಅಂತ ಬರೋದು, ಅದು ಗೋಧುಳಿ ಲಗ್ನನೇ. ಹಸುಗಳು ಒಳಗಡೆ ಬರೋ ಟೈಮ್. ಅದನ್ನ ಒಂದು ಯಾವುದೋ ಶಾಸ್ತ್ರದಲ್ಲಿ ನೋಡಿದ್ದೆ. ಗೋಧುಳಿ ಲಗ್ನದಲ್ಲಿ ನಾವು ಆ್ಯಕ್ಚುಲಿ ಪೂಜೆ ಮಾಡ್ಬೇಕು, ಶಂಕು ಎಲ್ಲ ಓದ್ತಿರ್ತೀವಲ್ಲ. ಸೊ ಆ ಗೋಧುಳಿ ಲಗ್ನ ಅಂತ ಹೇಳ್ತಾ ಇರ್ತೀವಿ. ಸೊ ಅವತ್ತು ಯಾವುದೋ ಒಂದು ಪಾರ್ಟಿ ಮುಗಿಸ್ಕೊಂಡು ಬಂದಿದ್ದೆ. ಮೇಡಮ್ ಎಲ್ಲಿದ್ದೀರಾ ಅಂದೆ. ಇಲ್ಲೇ ಬೊಟ್ಟಿ ಕಲಿದ್ದೀನಿ, ಹೊರಗಡೆ ಇದೀನಿ ಬನ್ನಿ ಅಂದೆ. ಕಾರಿಗೆ ಬಂದು ಕೂತ್ಕೊಂಡಿದ್ದ ತಕ್ಷಣ 6 ಕಾಲ ಆಯಿತು, 6:20 ಆಯಿತು. ಗೋಧುಳಿ ಲಗ್ನ ಬಂತು ಹತ್ರ. ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ? ಐ ಲವ್ ಯು ಹೇಳೋದಕ್ಕೆ ಅಂದ್ಬಿಟ್ಟೆ. ಅಂದ್ರೆ ಗೋಧುಳಿ ಲಗ್ನ ನೋಡ್ಕೊಂಡು ಮತ್ತೆ ನೀವು ಅವ್ರಿಗೆ ಐ ಲವ್ ಯು ಟು ಅಂತ ಹೇಳಿದ್ದ? ಇಲ್ಲ, ಅವ್ರು ಹೇಳಿದ್ದು ಫಸ್ಟ್, ನಾನು ಹೇಳಿದ್ದು. ಸೊ ಹೆಂಗ ಅನ್ನಿಸ್ತು ನಿಮ್ಗೆ? ಏನ್ ಹೇಳಿದ್ರಿ, ಏನ್ ಹೇಳಿ ಅಂದೆ. ಸೊ ಕೇಳಿಸ್ತು ನನಗೆ. ಜಸ್ಟ್ ವಾಂಟೆಡ್ ಟು ಮೇಕ್ ಇಟ್ ಶ್ಯೂರ್, ಬಿಕಾಸ್ ಒಂಥರ ಕಾಮಿಡಿಯಾಗಿ ಸುಮ್ನೆ ಹೇಳ್ದಂಗೆ ಸೈಲೆಂಟ್ ಆಗೋದ್ರು. ಸೊ ಅದಕ್ಕೆ ಏನಿಲ್ಲ ಅಂತಂದ್ರು. ಹಾಗೆ ಇಟ್ ಜಸ್ಟ್ ಸ್ಟಾರ್ಟೆಡ್ ಫ್ರಮ್ ದೇರ್. ಓಕೆ, ಅರ್ಥ ಆಯ್ತು ಬಿಡಿ ಅಂತ ಹೇಳ್ಬಿಟ್ಟು ದೆನ್ ದ ನೆಕ್ಸ್ಟ್ ಡೇ ಫೋನಲ್ಲಿ ಮಾತಾಡ್ತಾ ಹಿ ವಾಸ್ ಲೈಕ್, ಟೈಮ್ ತಗೋ, ನೋಡಿ ಯೋಚನೆ ಮಾಡಿ ಹೇಳು, ಇಲ್ಲ ಅಂದ್ರು ಐ ಡೋಂಟ್ ಕೇರ್, ನಾನು ಆ ಥರ ಎಲ್ಲ ತಲೆ ಕೆಡ್ಸ್ಕೊಂಡಿಲ್ಲ ಇರೋದಿಲ್ಲ
ಸೊ ಆಫ್ಟರ್ ಅ ವೀಕ್ ನಾನು ಟೈಮ್ ತಗೊಂಡು ದೆನ್ ಐ ವಾಸ್ ಒಟ್ನಲ್ಲಿ ದೊಡ್ಡ ಮನೆಯಿಂದ ಆಚೆ ಬಂದು ಸಿಂಗಲ್ ಆಗಿದ್ದ ರಂಜಿತ್ ಎಂಗೇಜ್ ಆಗಿ ಫುಲ್ ವೈರಲ್ ಆಗಿದ್ದು ಬ್ಯಾಚುಲರ್ ಲೈಫಿಗೆ ಗುಡ್ ಬೈ ಹೇಳುತ್ತಾ ಹೊಸ ಜೀವನಕ್ಕೆ ಕಾಲಿಡಲು ರೆಡಿ ಆಗಿದ್ದಾರೆ. ಹೊಸ ಜೀವನಕ್ಕೆ ಕಾಲಿಡಲು ಸಜ್ಜಾಗುತ್ತಿರುವ ಈ ಲವ್ ಬರ್ಡ್ಸ್ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ ಕಮೆಂಟ್ ಮಾಡಿ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.